स्वागत है आपका बी न्यूज नेशन में। मैं हूं आबिद हुसैन शेख। बीजापुर कॉरपोरेशन कमिश्नर पर जानलेवा हमला। कर्नाटक राज्य सरकारी नौकर संघ और राज्य पौर कार्मिक संगठन की ओर से बीजापुर महानगर पालिका कमिश्नर विजय मैकेलकी पर कल बीजापुर के बाईपास रोड पर सुकून कॉलोनी के करीब सरकारी विजिट के दौरान सरकारी वाहन से टकराकर गुंडागर्दी करते हुए साथियों के साथ मिलकर कमिश्नर पर जानलेवा हमला करते हुए पिटाई करने की बात से नाराज सरकारी संगठनों की ओर से श्री सिद्धेश्वर मंदिर से जिलाधिकारी दफ्तर तक विशाल रैली का आयोजन करके सरकारी अधिकारी पर हुए हमले पर सख्त कार्रवाई करते हुए इन गुंडे बदमाशों को गिरफ्तार और सरहद पार करके सरकारी नौकरों को सुरक्षा देने की मांग की। पदाधिकारियों ने सूत्रों के मुताबिक ये अचानक हुआ हादसा नहीं बल्कि सियासी साजिश के चलते हुआ है। पुलिस के मुताबिक एक की गिरफ्तारी भी होने की बात पता चली है। उन्नत दर्जे के अधिकारी ही सुरक्षित नहीं तो आम जनता का क्या हाल होगा शहर में, कह रही है जनता। ಅದಕ್ಕಾಗಿ ಗುಂಡಗಳನ್ನ ಇವತ್ತು ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅವರನ್ನ ಬಂಧಿಸಿ ಅವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು। ಅದು ಅಲ್ಲದೆ ಅವರು ಗುಂಡಾ ಕಾಯ್ದೆಯಲ್ಲಿ ಇವತ್ತು ಅವರು ಗಡಿಪಾರು ಮಾಡಬೇಕು। ಯಾಕಂದ್ರೆ ಅವರನ್ನ ನಾವು ನಿನ್ನೆ ಪೊಲೀಸ್ ಸ್ಟೇಷನ್ ಕೂಡ ಹೋಗಿದ್ದೆವು। ಅವರು ಅಲ್ಲಿ ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ ಗುಂಡಾಗರ್ದಿ ಅಂತ ಅನ್ನೋ ಮಾತನ್ನ ಅಲ್ಲಿ ಸುತ್ತಮುತ್ತ ಜನ ಹೇಳ್ತಾ ಇದ್ರು। ಅದಕ್ಕೆ ಅಂತವರನ್ನ ಯಾವ ರೀತಿ ಈ ಸರ್ಕಾರ ಸುಮ್ಮಡುತ್ತೆ, ಯಾರದೋ ಕುಮ್ಮಕ್ಕಿನಿಂದ ಈ ರೀತಿ ಮಾಡ್ತಾ ಇದ್ದಾರೆ। ಅದಕ್ಕಾಗಿ ಯಾಕಂದ್ರೆ ಈ ಮಹಾನಗರ ಪಾಲಿಕೆ ಸಿಬ್ಬಂದಿ ಅವರೇನು ತಮ್ಮ ಮನೆ ಕೆಲಸ ಮಾಡಾಕಿಲ್ಲ, ಅವರು ಸಾರ್ವಜನಿಕ ಕೆಲಸ ಮಾಡುವ ಸಂದರ್ಭದಲ್ಲಿ ಅನೇಕ ಜನರಿಗೆ ಆಗಲಾರದ ಕೆಲಸ ಕೂಡ ನಡೀತಾವು। ಅಂತ ಸಮಯದಲ್ಲಿ ಇವತ್ತು ಏನು ಈ ಗುಂಡಾಗಳ ಗಚ್ಚಿ ಏನೋ ಈ ವರ್ತನೆಯನ್ನು ಮಾಡಿದಾರ, ಇದು ನಾವು ಖಂಡಿಸ್ತೇವೆ। ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘದಿಂದ ಖಂಡಿಸ್ತೇವೆ। ಅದು ಅಲ್ಲದೆ ಇವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು, ಇವ್ರು ಗುಂಡಾಗಳಲ್ಲಿ ಇವತ್ತು ಗಡಿಪಾರು ಮಾಡಬೇಕಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ। CITU ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘದ ಜಿಲ್ಲಾ भारत माता की, बोलो भारत माता की। बेके बेको नया बेको, बेके बेको नया बेको। ओ हिंदी ಸ್ವಲ್ಪ ಬಂಧಿಸಿ 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 ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಮತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಮತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ। ಬೇಕೇ ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು। ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಕರ್ನಾಟಕ ಪೌರ ಸೇವಾ ನೌಕರರ ಸಂಘದ ನೇತೃತ್ವದಲ್ಲಿ ನಿನ್ನೇನು 2:30 ಗಂಟೆಗೆ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮಕ್ಕಳಿಕೆ ಅವರ ಮೇಲೆ ದುಷ್ಕರ್ಮಿಗಳು ಹಗಲನೆ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ। ಅದನ್ನು ಇವತ್ತು ಖಂಡಿಸಿ ನಾವಿವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ ಮತ್ತು ಅದು ಅಲ್ಲದೆ ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ। ಯಾಕಂದ್ರೆ ಹಗಲಿನಲ್ಲೇ ಇವತ್ತು ಒಬ್ಬ ಜವಾಬ್ದಾರಿ ಇದ್ದಂತ ಅಧಿಕಾರಿಯ ಮೇಲೆ ಗುಂಡಾಗಳು ದಾಳಿಯನ್ನು ಮಾಡ್ತಾರೆ ಅಂದ್ರೆ ಇದನ್ನು ನಾವು ಇವತ್ತು ಎಲ್ಲ ಸಂಘಟನೆಯ ಮುಖಂಡರು ಇವತ್ತು ಖಂಡಿಸ್ತೇವೆ। ಅದರ ಜೊತೆಯಲ್ಲೇ ಜಿಲ್ಲಾಧಿಕಾರಿಗಳು ಬಹಳ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಂತೇಳಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಈ ಏನು ದುಷ್ಕರ್ಮಿಗಳದಾರ ಅವ್ರನ್ನ ಬಂಧಿಸಬೇಕು ಹಾಗೂ ಗಡಿಪಾರು ಮಾಡ್ಬೇಕಂತೇಳಿ ಈ ಸಂದರ್ಭ ಕೇಳ್ಕೊಳ್ಳುತ್ತಾ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಏನಪ್ಪಾ ಅಂದ್ರೆ ಬಿಜಾಪುರ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಕರ್ತವ್ಯ ನಿರತ ಪೌರ ನೌಕರರ ಮೇಲೆ ಹಲ್ಲೆ ಮಾಡಿದ್ದನ್ನ ಖಂಡಿಸುವ ಹಾಗೂ ತಪ್ಪಿಸ್ತರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ। ಮೇಲ್ಕಾಣಿಸಿದ ವಿಷಯದಲ್ಲಿ ಈ ಮೂಲಕ ಪ್ರತಿಭಟನೆ ವ್ಯಕ್ತಪಡಿಸುವುದೆಂದರೆ ಬಿಜಾಪುರ ಮಹಾನಗರ ಪಾಲಿಕೆಯ ಆಯುಕ್ತರು
ಹಾಗೂ ಕರ್ತವ್ಯ ನಿರತ ಪೌರ ನೌಕರರು ಸುಖಂದ್ ಕಾಲನಿಯ ಒಳಚರಂಡಿ ಸಮಸ್ಯೆ ಪರಿಶೀಲನೆ ಕಾರ್ಯಕ್ಕೆ ತೆರಳುತ್ತಿದ್ದಾಗ ಕೆಲ ದುಷ್ಕರ್ಮಿಗಳು ಕುಡಿದ ನಶೆಯ ಮಾಬಿನಲ್ಲಿ ಆಯುಕ್ತರ ವಾಹನಕ್ಕೆ ಡಿಕ್ಕಿ ಹೊಡೆದಲ್ಲದೆ ಪಾಲಿಕೆಯ ಆಯುಕ್ತರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಅಸಂವಿಧಾನಿಕ ಪದಗಳಿಂದ ನಿಂದಿಸಿರುತ್ತಾರೆ. ಸರ್ಕಾರಿ ನೌಕರರಿಗೆ ಈ ರೀತಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದು, ಹಲ್ಲೆ ಮಾಡುವುದು, ಅವಶ್ಯ ಶಬ್ದಗಳಿಂದ ನಿಂದಿಸುವುದು ಹಾಗೂ ಅದು ಕಷ್ಟ ಸಾಧ್ಯವಾಗುತ್ತದೆ. ಸಾರ್ವಜನಿಕರ ಸೇವೆ ಒದಗಿಸುವ ಮಾತ್ರ ಸೇವೆ ನೀಡುವ ಸರ್ಕಾರಿ ನೌಕರರಿಗೆ ಭದ್ರತೆ ಇಲ್ಲದಿದ್ದರೆ ಕೆಲಸ ಮಾಡುವವರು ಹೇಗೆ? ಈ ರೀತಿ ಆಗುವುದರಿಂದ ನೌಕರ ಮನಸ್ಥಿತಿ ಕುಗ್ಗುತ್ತದೆ. ಇದರಿಂದ ಸಾರ್ವಜನಿಕ ಸೇವೆಗೆ ತೊಂದರೆ ಆಗುತ್ತದೆ. ಯಾವತ್ತೂ ಸರ್ಕಾರಿ ನೌಕರರು ನಿರ್ಭಯದಿಂದ ಸಾರ್ವಜನಿಕ ಸೇವೆ ಮಾಡಬೇಕಾದಲ್ಲಿ ನೌಕರಿಗೆ ಧೈರ್ಯ, ಸ್ಥೈರ್ಯ, ಮಾನಸಿಕ ಬೆಂಬಲ ಅವಶ್ಯವಾಗಿರುತ್ತದೆ. ಹಾಗೂ ಅದನ್ನು ಕುಗ್ಗಿಸದಂತೆ ನೋಡಿಕೊಳ್ಳೋದು ಸಹ ಎಲ್ಲರ ಜವಾಬ್ದಾರಿಯಾಗಿರ್ತದೆ. ಕಾರಣ ದಿನಾಂಕ 20/12/2021ರಿಂದ ಬಿಜಾಪುರ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಕರ್ತವ್ಯ ನಿರತ ಪೌರ ನೌಕರರ ಕರ್ತವ್ಯಕ್ಕೆ ತೆರಳುವಾಗ ದುಷ್ಕರ್ಮಿಗಳು ಕುಡಿದ ನಶೆಯ ಅಮಲಿನಲ್ಲಿ ಆಯುಕ್ತರ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಲ್ಲದೆ ಅವರ ವಾಹನದ ಪಾಲಿಕೆ ಆಯುಕ್ತರ ಮೇಲೆ ಹಲ್ಲೆ ನಡೆದಿದ್ದಲ್ಲದೆ ಅವಶ್ಯಕತೆಗಳಿಂದ ಪದಗಳಿಂದ ನಿಂದಿಸಿದ್ದು ಅತ್ಯಂತ ಹೇಯ ಹಾಗೂ ಖಂಡನೀಯ ವಿಷಯವಾಗಿತ್ತು. ತಪ್ಪಿಸ್ತರ ಮೇಲೆ ಸೂಕ್ತ ಕ್ರಮ, ಕಾನೂನು ಕ್ರಮ ಅತ್ಯಂತ ಕಠಿಣ ಕ್ರಮ ವಿಧಿಸಬೇಕು ಹಾಗೂ ಸರ್ಕಾರಿ ನೌಕರರಿಗೆ ನಿರ್ಭೀತಿಯಿಂದ ಸಾರ್ವಜನಿಕ ಸೇವೆ ಒದಗಿಸಲು ಪೂರಕ ವಾತಾವರಣ ಕಲ್ಪಿಸಬೇಕಂತೇಳಿ ಈ ಮೂಲಕ ಮನವಿಯನ್ನು ಕೊಡ್ತೀವಿ ಸರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ಪೌರ ಕಾರ್ಮಿಕರ ಸಂಘದಿಂದ ಇವತ್ತೊಂದು ಬೃಹತ್ ಆದಂಥ ಒಂದು ಮೆರವಣಿಗೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ನಿನ್ನೆ ವಿಜಯ ಹೆಕ್ಕಳಮೇಲಿಯವರ ಮೇಲೆ ಆದಂಥ ಒಂದು ಮೆಕ್ಕಳಕಿ ಸಾಹೇಬರ ಮೇಲೆ ಆದಂಥ ದೌರ್ಜನ್ಯ ಇಡೀ ಒಂದು ಸರ್ಕಾರಿ ನೌಕರರಿಗೆ ಒಂದು ಕಳಂಕ ತರುವಂಥ ನಿಟ್ಟಿನಲ್ಲಿ ಗುಂಡಾಗಳು ಮಾಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಇವತ್ತು ಏನೊಂದು ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತು ಆಯುಕ್ತರಿಗೆ ಈ ರೀತಿ ಆದರೆ ಇವತ್ತು ಸಾಮಾನ್ಯ ಪೌರ ಕಾರ್ಮಿಕರು ಕೆಳಮಟ್ಟದಲ್ಲಿ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಶಿಸ್ತನ್ನು, ಸ್ವಚ್ಛತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಇವತ್ತು ಕೆಲವೊಂದು ಕಠಿಣವಾದಂಥ ನಿರ್ಧಾರಗಳನ್ನು ಸಮಾಜದಲ್ಲಿ ತೆಗೆದುಕೊಳ್ಬೇಕಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ಸೇವಾ ಭದ್ರತೆಯನ್ನು ಒದಗಿಸುವುದು ಇವತ್ತು ಸರ್ಕಾರದ ಹಾಗೂ ಜಿಲ್ಲಾಡಳಿತದ ಮುಖ್ಯ ಕರ್ತವ್ಯವಾಗಿರುವುದರಿಂದ ಇವತ್ತು ನಿನ್ನೆ ಆದಂಥ ಘಟನೆಯನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅತ್ಯಂತ ತೀವ್ರವಾಗಿ ಖಂಡಿಸುತ್ತಾ ಆ ಆಯುಕ್ತರ ಮೇಲೆ ಏನೊಂದು ಹಲ್ಲೆಯನ್ನು ಮಾಡಿದ್ದಾರೆ. ಆ ಗುಂಡಾಗಳನ್ನು ಒಳಗೆ ಹಾಕಿಸಬೇಕು. ಮೊಟ್ಟ ಮೊದಲನೇದಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳುವವರೆಗೆ ನಮ್ಮ ಪೊಲೀಸ್ ಇಲಾಖೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚಿಸಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳುತ್ತಾ ಏನಾದರೂ ಇಂಥ ಘಟನೆಗಳು ಮರುಕಳಿಸಬಾರ್ದು. ಆಮೇಲೆ ಮತ್ತೆ ಅವರನ್ನು ಇವತ್ತು ಒಳಗೆ ಹಾಕೋದು ಆಗ್ಲಿಕ್ಕಂದ್ರೆ ಯಾವುದಾದ್ರೂ ಒಂದು ಒತ್ತಡಗಳಿಗೆ ಇವತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಾಡಿದಂದ್ರೆ ನಾವು ಮುಂದಿನ ದಿನಮಾನದಲ್ಲಿ ಇದಕ್ಕಿಂತ ಕಠೋರವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಕಚೇರಿಗಳನ್ನು ಬಂದ್ ಮಾಡಿ ತಮ್ಮ ಕಚೇರಿ ಮುಂದೆ ಅನಿರ್ದಿಷ್ಟ ಮುಷ್ಕರವನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವ ಸರ್ಕಾರಿ ನೌಕರರಿಗೂ ಸಹಿತ ಇಂಥ ಘಟನೆಗಳಾಗಬಾರ್ದು. ಇವತ್ತು ಆಯುಕ್ತರಿಗೆ ಆದರೆ ಇವತ್ತು ಸಾಮಾನ್ಯ ನೌಕರ ಸ್ಥಿತಿ ಗಂಭೀರವಾಗಿ ಆಗ್ತದೆ ಅಂತೇಳಿ ಅನ್ನುತ್ತಾ ಒಂದು ಸರ್ಕಾರಿ ನೌಕರ ಸಂಘ ಹಾಗೂ ಪೌರ ಕಾರ್ಮಿಕರ ಸಂಘದಿಂದ ಇವತ್ತು ತಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದರ ಕುರಿತು ಶೀಘ್ರವಾಗಿ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರನ್ನು ಬಂಧಿಸಬೇಕಂತೇಳಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಗಮನಕ್ಕೆ ಬಂದ ಕೂಡಲೇ ಯಾರು ಈ ಕಮಿಷನರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಲ್ಲಿ ನಾವು ಸಂದರ್ಭ ನೋಡಿದರೆ ಆ ರೀತಿ ಫಿಸಿಕಲಿ ಅಸಾಲ್ಟ್ ಮಾಡಲಿಕ್ಕೆ, ಅವನು ಹೊಡಿಲಿಕ್ಕೆ ಅದನ್ನು ಒಂದು ಪ್ರೀ ಪ್ಲ್ಯಾನ್ಡ್ ಥರ ಕಾಣ್ತಾ ಇದೆ ಅಂತೇಳಿ ಕಮಿಷನರ್ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಇಲ್ಲಾಂದರೆ ತಪ್ಪು ಮಾಡಿದರೂ ಕೂಡ ಯಾರಾದರೂ ಆರ್ಗ್ಯುಮೆಂಟ್ ಆಗ್ತದೆ. ಬಟ್ ಈ ರೀತಿ ಹೊಡಿಲಿಕ್ಕೆ ಏನು ಕಾರಣ ಇರ್ತದೆ ಸರ್ ನನ್ನ ಮೇಲೆ ಅನ್ನೋದು ಭಾಳ ಅಪ್ಸೆಟ್ ಆಗಿದ್ದಾರೆ. ಅವ್ರ ಮೇಲೆ ಈವನ್ ಈಗ ಹಾಸ್ಪಿಟಲ್ನಲ್ಲಿ ಇದ್ದಾರೆ. ಸೊ ಯಾರು ತಪ್ಪು ಮಾಡಿದ್ದಾರೆ ಅವರೆಲ್ಲ ಒಬ್ಬರನ್ನ ಈಗ ಬಂಧಿಸಿದ್ದಾರೆ ನಿನ್ನೆ. ಉಳಿದವ್ರನ್ನು ಕೂಡ ಇಮಿಡಿಯೇಟ್ಲಿ ಬಂಧಿಸಬೇಕಂತ ನಾವು ಹೇಳಿದ್ದೇವೆ. ಕೂಡ ನಾವು ಟಚ್ನಲ್ಲಿದ್ದೇವೆ. ಅವರು ಕೂಡ ಈಗಾಗಲೇ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಕೂಡ ಕ್ರಮ ಜರುಗಿಸಬೇಕಂತ ನಾವು ಹೇಳಿದ್ದೇವೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ 2-3 ಜನರನ್ನು ಇನ್ನೂ ಅರೆಸ್ಟ್ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಟೀಮ್ಸನ್ನು ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ
ರೆಗ್ಯುಲರ್ಲಿ ಅದನ್ನು ಫಾಲೋ ಅಪ್ ಮಾಡ್ತೇವೆ. ಅದಾಗುವವರೆಗೆ ನಾವು ಕೂಡ ಬಿಡುವುದಿಲ್ಲ. ಥ್ಯಾಂಕ್ ಯು. ಇದಕ್ಕೆ ಅದನ್ನ ಈಗ ಈ ಹಿಂದೆ ಯಾರಿದ್ದಾರೆ ಇದೆಲ್ಲ ನಮಗೆ ಕೆಲವು ಅಲ್ಲಿ ಪ್ರೂಫ್ ಸಿಕ್ಕಿದ್ದಾವೆ. ಅವರು ಮನುಷ್ಯರು ಯಾರು, ಅವರ ರಿಲೇಷನ್ ಯಾರು, ಇವೆಲ್ಲ ಸಿಕ್ಕಿದ್ದಾವೆ. ಅದರ ಪ್ರಕಾರ ನಾವು ಕೇಸ್ ಟ್ರೇಸ್ ಮಾಡ್ತೀವಿ. ಇದು ಹಿಂದೆ ಯಾರಿದ್ದಾರೆ ಪಕ್ಕ ಗೊತ್ತಾಗ್ತದೆ. ಹಾಗಾಗಿ ನಮ್ಮ ಮುನ್ಸಿಪಾಲ್ಟಿನಲ್ಲಿ ಕೆಲಸ ಮಾಡೋದು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಇಂಜಿನಿಯರ್ಗಳು, ಕಮಿಷನರ್ ಅನ್ನೋದು ನನಗೂ ಖುದ್ದು ಗೊತ್ತಿದೆ. ಸೊ ಇಷ್ಟೆಲ್ಲ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಕಮಿಷನರು. ಅವ್ರ ಮೇಲೆ ಈ ರೀತಿ ಮಾಡೋದು ನನಗೂ ಕೂಡ ಭಾಳ ನೋವಾಗಿದೆ. ಸೊ ಈ ರೀತಿ ಮಾಡಿದರೆ ನಾವು ಸಾರ್ವಜನಿಕರಿಗೆ ಸೇವೆ ಕೊಡಿಸೋದು ಭಾಳ ಕಷ್ಟವಾಗ್ತದೆ. ಆಮೇಲೆ ಸಿಟಿನಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಎಲ್ಲರೂ ಸಿಬ್ಬಂದಿ, ಪೌರ ಕಾರ್ಮಿಕರು ಎಲ್ಲ ಸೇರಿ ಒಳ್ಳೆ ಕೆಲಸ ಮಾಡ್ತಾ ಇರುವಾಗ ಈ ರೀತಿ ಆಗುವುದನ್ನು ನಾವು ಕೂಡ ಖಂಡಿಸುತ್ತೇವೆ. ಅಂಥವ್ರ ಮೇಲೆ ನಾವು ಕ್ರಮ ಜರುಗಿಸ್ತೇವೆ. ಥ್ಯಾಂಕ್ ಯು. Food, grocery, raw chicken, mutton, fish, vegetables, fruit, juice, मिठाई, मेडिसिन, चाय और पान भी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। इस ऐप के बारे में किसी को मत बताना। सुना आपने? किसी को मत बताना। बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजेरियन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफरोज़ा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।